Guys, how are you? Today, let us discuss about one of the topic in business communication. The topic is channels of communication in that formal and informal communication. In the previous class, in the previous video, in the previous session, you have studied, you have saw about the concept of the seven C's of communication. I hope you people remember this. Every day is a new day, every session is a new session, and every learning is a new learning in the life. The main objectives of today's session is in the communication, we should understand the concepts of communication, the concepts of formal and informal communication, different types of communication, the difference between formal and informal communication, finally, the advantages of formal and informal communication. Objectives. Objectives means ನಾವೇನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ, ನಾವೇನಾದರೂ ಒಂದು ಲರ್ನ್ ಮಾಡ್ತಿದ್ದೀವಿ, ಏನಾದರೂ ಒಂದು ಹೊಸದು ಕಲಿತಿದ್ದೀವಿ ಅಂದರೆ ಅದರ ಔಟ್ಕಮ್ ಏನು, ಇವತ್ತಿನ ಸೆಷನ್ ಆದಮೇಲೆ ನಮಗೇನು ಗೊತ್ತಾಗಬೇಕು, ಚಾನಲ್ಸ್ ಆಫ್ ಕಮ್ಯುನಿಕೇಷನ್ ಎಷ್ಟು ಚಾನಲ್ಸ್ ಇದೆ, ಅದರಲ್ಲಿ ಕಾನ್ಸೆಪ್ಟ್ಸ್ ಆಫ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್, ಫಾರ್ಮಲ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಅಂದರೆ ಏನು, ಇನ್ಫಾರ್ಮಲ್ ಅಂದರೆ ಏನು, ಇನ್ ಡೆಪ್ತಾಗಿ ನೋಡೋಣ. ಅದೇ ಥರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ನ ಸ್ಪಷ್ಟವಾಗಿ ಈ ವಿಡಿಯೋಲ್ಲಿ ನೋಡೋಣ. ಸೊ ಬೇಸಿಕ್ಲಿ ಫಸ್ಟ್ ಇಸ್ ಫಾರ್ಮಲ್ ಕಮ್ಯುನಿಕೇಷನ್. ಏನು ಫಾರ್ಮಲ್ ಅಂದರೆ, ನಾವು ಕ್ಲಾಸಲ್ಲಿ ಹೇಳ್ತೀವಿ, ಗಾಯ್ಸ್ ಸ್ಟೂಡೆಂಟ್ಸ್ ಪ್ಲೀಸ್ ವೇರ್ ಫಾರ್ಮಲ್ ಡ್ರೆಸ್ ಅಂತ ಹೇಳ್ತೀವಿ. ಫಾರ್ಮಲ್ ಮೀನ್ಸ್ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್, ಡೀಸೆಂಟ್, ಅಫಿಷಿಯಲಿ ರೆಕಗ್ನೈಸ್ಡ್. 4 ಜನ ನೋಡಿದ್ರು ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಎಲ್ಲರೂ ಒಪ್ಕೊತಾರೆ, ಅದಕ್ಕೆ ನಾವು ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಜನರಲ್ ಮೀನಿಂಗ್ ಆಫ್ ದಟ್ ಈಸ್ ಎ ಫಾರ್ಮಲ್. ಲೆಟ್ us see about the meaning of formal communications in the booksಲ್ಲಿ ಏನು ಹೇಳ್ತಾರೆ ನೋಡೋಣ. Formal communication is a communication that flows along the lines of management or authority. I repeat, formal communication is a communication that flows. ಒಂದು ಕಮ್ಯುನಿಕೇಷನ್ನು ಲೈನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಟಾಪ್ ಮ್ಯಾನೇಜ್ಮೆಂಟಿಂದ ಲೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲ ಲೋ ಮ್ಯಾನೇಜ್ಮೆಂಟಿಂದ ಟಾಪ್ ಮ್ಯಾನೇಜ್ಮೆಂಟ್ವರೆಗೂ ಏನು ಫ್ಲೋ ಆಗ್ತದೆ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ, ಅದಕ್ಕೆ ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ದ ಕಮ್ಯುನಿಕೇಷನ್ ಮೇ ಟೇಕ್ ಇನ್ ದ ಶೇಪ್ ಆಫ್ ಮ್ಯಾನ್ಯಲ್ ಫಾರ್ಮ್ಸ್, ರಿಪೋರ್ಟ್ಸ್ ಆ್ಯಂಡ್ ಮೀಟಿಂಗ್ಸ್. ಫಾರ್ಮ್ಸಲ್ಲಿ ಬರ್ಬೋದು, ಮ್ಯಾನ್ಯಲ್ ಫಾರ್ಮ್ಸಲ್ಲಿ ಬರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಅದು ಮೀಟಿಂಗ್ಸ್ ಆಗಿರ್ಬೋದು. ಸೋಮವಾರ ಸ್ಟ್ರೈಕ್, ಅದಕ್ಕೇನು ಮಾಡ್ತೀವಿ, ಇವತ್ತೊಂದು ಫಾರ್ಮಲ್ ಮೀಟಿಂಗ್ನ ಮಾಡಿ ನಾವು ಅನೌನ್ಸ್ ಮಾಡ್ತೀವಿ. ವೆಡ್ನೆಸ್ಡೇಯಿಂದ 10 o'clock ಸ್ಟಾರ್ಟ್ ಆಗಬೇಕಾಗ್ತಿದ್ದು ಆಫೀಸು, 8 o'clock ಮಾಡ್ತಿದ್ವಿ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಅವರು ಒಂದು ಮೀಟಿಂಗ್ನ ಮಾಡಿ, ಆ ಮೀಟಿಂಗಲ್ಲಿ ಏನು ಮಾಡ್ತಾರೆ ಅಂತಂದರೆ ಡಿಸ್ಕಷನ್ ಮಾಡಿ ಕಮ್ಯುನಿಕೇಷನ್ನ ಎಂಪ್ಲಾಯೀಸ್, ಮಿಡ್ಲ್ ಲೆವೆಲ್ ಆ್ಯಂಡ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಫ್ಲೋ ಮಾಡ್ತಾರೆ. ಅಂದರೆ ಫಾರ್ಮಲ್ ಕಮ್ಯುನಿಕೇಷನ್ ಅಂತಂದರೆ ನೀವು ಆಫೀಸ್ಗೆ ಸೇರ್ಕೊಂಡ್ಮೇಲೆ ನೀವೆಲ್ಲ ಆ್ಯಸ್ ಎ ಎಂಪ್ಲಾಯೀಸ್, ನೀವು ಸ್ಟೂಡೆಂಟ್ಸ್ ಏನಿದ್ರ ನೀವೆಲ್ಲ ಸೇರ್ಕೊಂಡ್ಮೇಲೆ ಏನಾಗ್ತದೆ ಅಂತಂದರೆ ಕಮ್ಯುನಿಕೇಷನ್ ಅನ್ನೋದು ಬೇಸಿಕ್ಲಿ ಮಾಡ್ತಿರ್ತೀರ. ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಬಂದಾಗ ಆಫೀಸಲ್ಲಿ ಅಫಿಷಿಯಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ವೇಯಲ್ಲಿ ಏನೇನು ಕಮ್ಯುನಿಕೇಟ್ ಆಗ್ತಿದೆ ಅದಕ್ಕೆಲ್ಲ ಫಾರ್ಮಲ್ ಕಮ್ಯುನಿಕೇಷನ್ ಅಂತ ನಾವು ಹೇಳ್ತೀವಿ. ಮ್ಯಾನೇಜ್ಮೆಂಟಿಂದ
ನಿಮಗೆ ನಿಮ್ಮಿಂದ ಮ್ಯಾನೇಜ್ಮೆಂಟ್ಗೆ ಅಥಾರಿಟೀಸು ಎಲ್ಲ ಏನಾಗ್ತದೆ ಅಂತ ಕಮ್ಯುನಿಕೇಟ್ ಆಗ್ತಿರ್ತದೆ. ಇದು ಯಾವ ಶೇಪಲ್ಲಿ ಇರ್ತದೆ ಅಂದರೆ ಫಾರ್ಮ್ಸ್ ಇರ್ತದೆ, ಮ್ಯಾನ್ಯಲ್ ಫಾರ್ಮ್ಸ್ ಇರ್ತದೆ, ರಿಪೋರ್ಟ್ಸ್ ಇರ್ತದೆ, ಮೀಟಿಂಗ್ಸ್ ಇರ್ತದೆ. ಅದ್ರ ಬೇಸಿಸ್ ಮೇಲೆ ಏನಾಗ್ತಿರ್ತದೆ ಅಂತಂದರೆ ಕಮ್ಯುನಿಕೇಷನ್ನು ಫಾಲೋ ಆಗ್ತಿರ್ತದೆ. ನೀವು ಸ್ಟೂಡೆಂಟ್ಸ್ ರಿಮೆಂಬರ್, ನೀವೆಲ್ಲ ಆಫ್ಟರ್ ದ ಕಂಪ್ಲೀಷನ್ ಆಫ್ ಯುವರ್ ಗ್ರ್ಯಾಜುಯೇಷನ್ ನೀವು ಕಂಪ್ನಿಗೆ ಹೋಗಿ ಸೇರಿದ ತಕ್ಷಣ ಒಂದು ರಜಾ ಬೇಕು. ಯು ಹ್ಯಾವ್ ಟು ಟೇಕ್ ಎ ಲೀವ್. ನೀವು ಹೋಗ್ಬಿಟ್ಟು ಸರ್ ನಾನು ನಾಳೆ ಬರಲ್ಲ ಸರ್ ಅಂತ ನೀವು ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ಗಿವ್ ಇನ್ ದ ರೈಟಿಂಗ್ ಫಾರ್ಮ್ ಆರ್ ಪ್ರಿಸ್ಕ್ರೈಬ್ ಫಾರ್ಮ್. ಇತ್ತೀಚೆಗೆಲ್ಲ ಸಾಫ್ಟ್ವೇರು, ಇತ್ತೀಚೆಗೆಲ್ಲ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ನೀವು ಒಂದು ಇಮೇಲ್ನ ಕಳಿಸ್ಬೇಕಾಗ್ತದೆ. ದಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಫಾರ್ಮಲ್ ಕಮ್ಯುನಿಕೇಷನ್. ನಿಮಗೆ ಪ್ರಮೋಷನ್ ಆಗಿದೆ, ಮ್ಯಾನೇಜರು ಬಂದ್ಬಿಟ್ಟು ಮಿಸ್ಟರ್ ಎಕ್ಸ್ ನಿಮಗೆ ಪ್ರಮೋಷನ್ ಆಗಿದೆ ಅಂತ ಹೇಳ್ಬೋದು. ಆದರೆ ಫಾರ್ಮಲ್ ಕಮ್ಯುನಿಕೇಷನ್ ಪ್ರಕಾರ ರೈಟಿಂಗಲ್ಲಿ ಕೊಟ್ಟರೆ ಮಾತ್ರ ಏನಾಗ್ತದೆ ಅಂದರೆ ದಟ್ ಈಸ್ ವ್ಯಾಲಿಡ್. ದಟ್ ಈಸ್ ನೋನ್ ಆ್ಯಸ್ ಫಾರ್ಮಲ್ ಕಮ್ಯುನಿಕೇಷನ್. ಅದೇ ಥರ ಆರ್ಗನೈಸೇಷನ್ಗೆ ನೀವೆಲ್ಲ ಸೇರ್ಕೊಂಡ್ಮೇಲೆ ದೇರ್ ವಿಲ್ ಬಿ ಅನದರ್ ಟೈಪ್ ಆಫ್ ಕಮ್ಯುನಿಕೇಷನ್, ದಟ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಏನು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ? ಇನ್ಫಾರ್ಮಲ್ is an opposite of formal. That means it is not standard one. Informal communication occurs when people come together and talk about their working conditions, family, co-workers, etc. That may be in the form of rumor, gossip, etc. are the examples of informal communication. It's very simple. Informal communication ಅಂದರೆ ನೀವು ಆ್ಯಸ್ ಎ ಸ್ಟೂಡೆಂಟ್ಸ್ ಯಾರೋ ಸಾರ್ಗೆ ಟ್ರಾನ್ಸ್ಫರ್ ಆಯ್ತಂತೆ, ಪ್ರಿನ್ಸಿಪಲ್ ಚೇಂಜ್ ಆಗ್ತಿದ್ದಾರಂತೆ, ಈ ಥರ ನೀವೆಲ್ಲ ಏನು ಡಿಸ್ಕಷನ್ ಮಾಡ್ತೀರಾ, ದಟ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ನಿಮ್ಗೆ ಗೊತ್ತಿರಲ್ಲ, ಆದರೂ ಯಾರೋ ಹೇಳೋರಂಥ ರೂಮರ್ ಆರ್ ಗಾಸಿಪ್ನ ನೀವೇನು ಮಾಡ್ತಿರ್ತೀರ, ಡಿಸ್ಕಷನ್ ಮಾಡ್ತಿರ್ತೀರ. ಅದು ನಿಜಾನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಬಂದಾಗ ಬೇಸಿಕ್ಲಿ ಆರ್ಗನೈಸೇಷನ್ಸಲ್ಲಿ ಕಂಪ್ನಿಯಲ್ಲಿ ಯಾವ ಥರ ವರ್ಕ್ ಆಗ್ತದೆ ಅಂತಂದರೆ, ನೀವು ಒಂದು ಕಾಲೇಜಲ್ಲಿ ಓದಿರ್ತೀರ, ಅದೇ ಕಾಲೇಜ್ ನಿಮ್ಮ ಸೀನಿಯರು ಜೂನಿಯರು ನೀವು ಕೆಲಸ ಮಾಡ್ತಿರೋ ಕಡೆ ಸೇರಿಕೊಂಡ್ರೆ, ನೀವು ಕಾಫಿಗೋ ಟೀಗೋ ಹೋದಾಗ, ತಿಂಡಿಗೆ ಹೋದಾಗ, ಅವ್ರು ಸಿಕ್ಕಿದಾಗ ನೀವು ಚರ್ಚೆ ಮಾಡ್ತೀರ. ವಿಲ್ ಗೆಟ್ ಇನ್ ಟು ದ ಡಿಸ್ಕಷನ್. ಆ ಡಿಸ್ಕಷನ್ನಲ್ಲಿ ಏನಾಗ್ತದೆ ಅಂತಂದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸುಮಾರು ಮ್ಯಾಟ್ರಸ್ನ, ಸುಮಾರು ಇಶ್ಯೂಸ್ನ ಇಲ್ಲಿ ಡಿಸ್ಕಷನ್ ನಡೀತದೆ. ಬೇಸಿಕ್ಲಿ ಆ ಗ್ರೂಪ್ಸ್ ಹೆಂಗಾಗ್ತದೆ ಅಂತಂದರೆ ಲೈಕ್ ಮೈಂಡೆಡ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಫೀಮೇಲ್ಸ್ ಆಗಿರ್ಬೋದು, ಫೀಮೇಲ್ಸ್ ಗ್ರೂಪ್ ಆಗಿರ್ಬೋದು, ಕಾಸ್ಟ್ ಬೇಸಿಸ್ ಮೇಲೆ ಆಗಿರ್ಬೋದು, ರಿಲಿಜನ್ ಬೇಸಿಸ್ ಮೇಲೆ ಆಗಿರ್ಬೋದು, ಇಲ್ಲಾಂದರೆ ಒಂದು ಏರಿಯಾದಿಂದ ಬರೋರಾಗಿರ್ಬೋದು. ಯೂಶ್ವಲಿ ನಮ್ಮ IT ಕಂಪ್ನೀಸಲ್ಲೆಲ್ಲ ಒಂದೇ ಕ್ಯಾಬಲ್ಲಿ ಬರೋರು ಇನ್ಫಾರ್ಮಲ್ ಕಮ್ಯುನಿಕೇಷನ್ನ ಮಾಡ್ತಿರ್ತಾರೆ. ಸೊ ಇದೆಲ್ಲ ಏನಾಗ್ತದೆ ಅಂತ ಬೇಸಿಕಲಿ ಇನ್ಫಾರ್ಮಲ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್. ನೀವು ಆ್ಯಸ್ ಎ ಎಂಪ್ಲಾಯೀಸ್ ಆದಮೇಲೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಡೇ 1 ಡೇ ಎಂಡ್ ನೀವು ರಿಟೈರ್ಮೆಂಟ್ವರೆಗೂ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅನ್ನೋದು ನೋಡ್ತಾ ಇರ್ತೀರ, ಮಾಡ್ತಾ ಇರ್ತೀರ. ಇದು ಈ ಕಮ್ಯುನಿಕೇಷನ್ನು ಇಟ್ ಮೇ ಆರ್ ಮೇ ನಾಟ್ ಬಿ ಟ್ರೂ. ನಿಜಾನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಎಕ್ಸಾಕ್ಟ್ಲಿ ವಿ ಕಾಂಟ್ ಸೇ ಇಟ್ ಈಸ್ ಎ ಟ್ರೂ, ಬಟ್ ಇಟ್ ಈಸ್ ಎನ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಕಮ್ಯುನಿಕೇಷನ್. ಇಲ್ಲಿ ಡಿಸ್ಕಷನ್ ಅನ್ನೋದು ಭಾಳ ಆಗುತ್ತೆ. The next concept, formal communication is divided into 3 parts: downward communication, upward communication, horizontal communication. Downward communication, as the meaning says, downward, where information moves from higher management to the employees. ನೀವೆಲ್ಲ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಓದಿರಿ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಅದೇ ಥರ ಇಲ್ಲಿ ಡೌನ್ವರ್ಡ್ ಕಮ್ಯುನಿಕೇಷನ್ ಅಂದರೆ ಹೈಯರ್ ಮ್ಯಾನೇಜ್ಮೆಂಟಿಂದ ಎಂಪ್ಲಾಯೀಸ್ಗೆ ಒಂದು ಮೆಸೇಜ್ ಪಾಸ್ ಆಗುತ್ತೆ, ಒಂದು ಕಮ್ಯುನಿಕೇಷನ್ ಆಗುತ್ತೆ, ಓರಲ್ ಆಗಿರ್ಬೋದು, ರೈಟಿಂಗಲ್ಲಾಗಿರ್ಬೋದು. ಅದಕ್ಕೆ ನಾವು ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅಸ್ಯೂಮ್ ದೇರ್ ಆರ್ 3 ಫ್ಲೋರ್ಸ್: ಗ್ರೌಂಡ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಥರ್ಡ್ ಫ್ಲೋರ್ ಈಸ್ ಅಸ್ಯೂಮ್ಡ್ ಆಸ್ ಎ ಟಾಪ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಆಸ್ ಎ ಮಿಡ್ಲ್ ಮ್ಯಾನೇಜ್ಮೆಂಟ್, ಆ್ಯಂಡ್ 1 and 0 ಆಸ್ ಎ ಲೋ ಮ್ಯಾನೇಜ್ಮೆಂಟ್. ಈ ಸೆಕೆಂಡ್ ಫ್ಲೋರಲ್ಲಿ ಕೂತಿರೋರು ಮಾಡೋಂಥ ರೂಲ್ಸು, ರೆಗ್ಯುಲೇಷನ್ಸು, ಮೆಸೇಜಸ್ನ ಏನು ಮಾಡ್ತಾರೆ ಅಂದರೆ, ಈ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರ್ ಅವ್ರಿಗೆ ಏನು ಕಮ್ಯುನಿಕೇಟ್ ಮಾಡ್ತಾರೆ ಅದಕ್ಕೆ ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಟಾಪ್ ಲೆವೆಲಲ್ಲಿ ಕೂತ್ಕೊಂಡು ಮ್ಯಾನೇಜ್ಮೆಂಟ್, ಬೇಸಿಕ್ಲಿ ದ ಶೇರ್ ಹೋಲ್ಡರ್ಸ್ ಆರ್ ದ ಮ್ಯಾನೇಜ್ಮೆಂಟ್ ಅಂತ ಏನಿರ್ತಾರೆ
ಅವರು ಡಿಸೈಡ್ ಮಾಡಿ ಏನು ಮಾಡ್ತಾರೆ ಅಂದರೆ ಎಂಪ್ಲಾಯೀಸ್ಗೆ ಏನು ಮೆಸೇಜ್ನ ಪಾಸ್ ಮಾಡ್ತಾರೆ ಅದಕ್ಕೆ ನಾವು ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸೇ ಇಟ್ ಹ್ಯಾಸ್ ಎ ಡೌನ್ವರ್ಡ್ ಕಮ್ಯುನಿಕೇಷನ್. ಲೈಕ್ ದಟ್ ಅಪ್ವರ್ಡ್ ಕಮ್ಯುನಿಕೇಷನ್. Upward communication, as the name says, upward. It's quite opposite to the downward. That means we hear the information moves from employees to the higher management. The same example I will take. 0, first floor, second floor, third floor. Third floor ಅಲ್ಲಿ ಟಾಪ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಫ್ಲೋರಲ್ಲಿ ಮಿಡ್ಲ್ ಮ್ಯಾನೇಜ್ಮೆಂಟ್, 0 and 1 ಅಲ್ಲಿ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ಇಲ್ಲಿ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿರೋರು ಟಾಪ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನಾದರೂ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ ಅಪ್ವರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನೀವು ಎಂಪ್ಲಾಯಿ ರಜಾ ಬೇಕು, ಮ್ಯಾನೇಜ್ಮೆಂಟ್ ಕೇಳಬೇಕು, ಅದಕ್ಕೆ ಅಪ್ವರ್ಡ್ ಕಮ್ಯುನಿಕೇಷನ್ ಅಂತ ನಾವು ಹೇಳ್ಬೋದು. ಲೈಕ್ ದ್ಯಾಟ್ ಹಾರಿಜಾಂಟಲ್ ಕಮ್ಯುನಿಕೇಷನ್. ಈ 0 ಫ್ಲೋರ್, ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಥರ್ಡ್ ಫ್ಲೋರ್ ಅನ್ನೋದರಲ್ಲಿ ದ ಕಮ್ಯುನಿಕೇಷನ್ ಬಿಟ್ವೀನ್ ದ ಸೇಮ್ ಎಂಪ್ಲಾಯೀಸ್, ಸೇಮ್ ಪೇರ್ಸ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿರೋರೆ ಅವರವರೇ ಡಿಸ್ಕಷನ್ ಮಾಡೋದು ಹಾರಿಜಾಂಟಲ್, ಲೋಯರ್ ಲೆವೆಲಲ್ಲಿರೋರು ಅವರವರೇ ಡಿಸ್ಕಷನ್ ಮಾಡೋದು ಹಾರಿಜಾಂಟಲ್. ಇದನ್ನ ಏನು ಹೇಳ್ತೀವಿ ಅಂದರೆ ಹಾರಿಜಾಂಟಲ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಕಮ್ಯುನಿಕೇಷನ್. The next concept, informal communication, is divided into single part, that is grapevine communication. Students, remember this, the grapevine communication. ಸುಮಾರು ಕಡೆ ಇಂಟರ್ವ್ಯೂಗೆ ಹೋದಾಗ ಈ ಪ್ರಶ್ನೆನ ಕೇಳ್ತಾರೆ, ಗ್ರೇಪ್ವೈನ್ ಕಮ್ಯುನಿಕೇಷನ್ ಅಂದರೆ ಏನು ಅಂತ. ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲೆಲ್ಲ ಕೇಳ್ತಾರೆ, ಗ್ರೇಪ್ವೈನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರೇಪ್ವೈನ್ ಅಂತ ಕೇಳ್ತಾರೆ. ಕಾಂಪಿಟೇಟಿವ್ ಎಕ್ಸಾಂಪಲ್ ಕೇಳ್ತಾರೆ. ಗ್ರೇಪ್ವೈನ್ ಕಮ್ಯುನಿಕೇಷನ್ ಅನ್ನೋದು ಇದು ಭಾಳ ಇಂಪಾರ್ಟೆಂಟ್ ವರ್ಡು, ನೋಟ್ ಮಾಡ್ಕೊಳ್ಳಿ. ಗ್ರೇಪ್ವೈನ್ ಕಮ್ಯುನಿಕೇಷನ್, ಇಟ್ಸ್ ಇನ್ಫಾರ್ಮಲ್ ಚಾಟ್ ಫ್ರಮ್ ಪರ್ಸನ್ ಟು ಪರ್ಸನ್. ಗ್ರೇಪ್ವೈನ್ ಅಂತಂದರೆ ಇದು ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಬರೋದು. ಪರ್ಸನ್ ಟು ಪರ್ಸನ್ನಾಗಿ ಏನು ಮಾತಾಡ್ತೀವಿ, ರೂಮರ್ಸು ಅದೆಲ್ಲ ಏನು ಮಾತಾಡ್ತೀವಿ, ಅದಕ್ಕೆ ಗ್ರೇಪ್ವೈನ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಐ ಹರ್ಡ್ ಇಟ್ ಥ್ರೂ ದ ಗ್ರೇಪ್ವೈನ್. ಇಲ್ಲಿ ಯಾರು ಅಂತ ಡಿಸ್ಕ್ಲೋಸ್ ಮಾಡಲ್ಲ, ಬಟ್ ಡಿಸ್ಕಷನ್ನಲ್ಲಿ ಗ್ರೇಪ್ವೈನ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಲೆಟ್ ಅಸ್ ಸ್ಟಡಿ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಫಾರ್ಮಲ್, ಇಟ್ ಈಸ್ ಯೂಸ್ಡ್ ಇನ್ ಅ ಪ್ರೊಫೆಷ್ನಲ್ ಸೆಟ್ಟಿಂಗ್. ಎಕ್ಸಾಂಪಲ್ಸ್ ಫಾರ್ಮ್ಸ್, ಮೀಟಿಂಗ್ಸ್, ಅದರಲ್ಲಿ ಫಾರ್ಮಲ್ ಕಮ್ಯುನಿಕೇಷನ್ ಇದು ಮಾಡ್ತೀವಿ. ಇನ್ಫಾರ್ಮರಲ್ಲಿ ನಾನು ಹೇಳ್ದಲ್ಲ, ಇಟ್ಸ್ ಯೂಶ್ವಲಿ ವಿತ್ ದ ಫ್ರೆಂಡ್ಸ್ ಆ್ಯಂಡ್ ದ ಫ್ಯಾಮಿಲೀಸ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸು, ಕ್ಯಾಬ್ಮೆಟ್ಸು, ರೂಮ್ಮೇಟ್ಸ್ ಅಂತ ನಾವು ಇಲ್ಲೇನು ಹೇಳ್ತೀವಿ. ಎಂಪ್ಲಾಯೀಸಲ್ಲಿ ವರ್ಕ್ ಮಾಡಿಸ್ಬೇಕಂದ್ರೆ ಏನು ಮಾಡೋದು ಡಿಫ್ರೆನ್ಸ್, ಅವ್ರವ್ರ ಜೊತೆ ಅವ್ರು ಏನೇನು ಚರ್ಚೆ ಮಾಡ್ತಾರೆ ಅದಕ್ಕೆಲ್ಲ ಬೇಸಿಕ್ಲಿ ಏನು ಮಾಡ್ತೀವಿ ಅಂದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇಲ್ಲಿ ಫಾರ್ಮಲಲ್ಲಿ ನೋ ಸ್ಲ್ಯಾಂಗ್, ಅಫಿಷಿಯಲ್ ವರ್ಡ್ಸೇ ಯೂಸ್ ಮಾಡಬೇಕು. ಅನ್ಅಫಿಷಿಯಲ್ ವರ್ಡ್ಸ್ ಇಲ್ಲಿ ಯೂಸ್ ಮಾಡೋಂಗಿಲ್ಲ. ದೇ ಓಂಟ್ ಯೂಸ್ ಅನ್ಅಫಿಷಿಯಲ್ ವರ್ಡ್ಸ್. ವೆರಾಸ್ ಇನ್ ಇನ್ಫಾರ್ಮಲ್ ದೇ ಯೂಸ್ ಸ್ಲ್ಯಾಂಗ್ ವರ್ಡ್ಸ್, ಶಾರ್ಟ್ ವರ್ಷನ್ಸ್. ನೀವೆಲ್ಲ ಯೂಸ್ ಮಾಡ್ತಿದ್ದೀರಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜ್ ವರ್ಡ್ಸಲ್ಲಿ. SMS ಮಾಡಬೇಕಂದ್ರೆ, ವಾಟ್ಸಪ್ಪಲ್ಲಿ ಯೂಸ್ ಮಾಡಬೇಕಂದ್ರೆ ಶಾರ್ಟ್ ವರ್ಡ್ಸ್, LOL, ಹಾಯ್, ಇದೆಲ್ಲ ಏನು ಯೂಸ್ ಮಾಡ್ತೀವಿ ಶಾರ್ಟ್ ವರ್ಡ್ಸು, ಅದನ್ನ ಅಬ್ರಿವೇಷನ್ಸ್ನ ಇವೆಲ್ಲ ಏನು ಮಾಡ್ತೀವಿ ಅಂದರೆ ಇನ್ಫಾರ್ಮಲಲ್ಲಿ ಯೂಸ್ ಮಾಡ್ತಾರೆ. ಫಾರ್ಮಲಲ್ಲಿ ದೇ ಪ್ರೊನೌನ್ಸ್ ದ ವರ್ಡ್ಸ್ ಕರೆಕ್ಟ್ಲಿ, ಎಕ್ಸಾಕ್ಟಾಗಿ ಇದು ಮಾಡ್ತಾರೆ. ಇನ್ಫಾರ್ಮಲಲ್ಲಿ ಇಟ್ಸ್ ಡಿಪೆಂಡ್. ಫಾರ್ ಎಕ್ಸಾಂಪಲ್ ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಸಪೋಸ್ ಇಫ್ ಯು ಆರ್ ಗ್ರೀಟಿಂಗ್ ಟು ಯುವರ್ ಬಾಸ್, ಯು ವಿಲ್ ಟೆಲ್ ಇನ್ ದ ಮಾರ್ನಿಂಗ್ ಗುಡ್ ಮಾರ್ನಿಂಗ್, ದಟ್ ಈಸ್ ಫಾರ್ಮಲ್. ವೆರಾಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬಂದಾಗ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲ ನಿಮ್ಮ ಕೊಲೀಗ್ಸ್ಗೆ, ನಿಮ್ಮ ಜೊತೆ ಕೆಲಸ ಮಾಡ್ತಿರೋರಿಗೆ ವಿಶ್ ಮಾಡಬೇಕಂದ್ರೆ ನೀವು ನಿಮ್ಮದೇ ತರಹದ ಲ್ಯಾಂಗ್ವೇಜ್ನ, ನಿಮ್ಮ ವರ್ಡ್ಸ್ನ ಯೂಸ್ ಮಾಡಿ ಏನು ಮಾಡ್ತೀರಾ ಅಂದರೆ ಗುಡ್ ಮಾರ್ನಿಂಗ್ನ ವಿಶ್ ಮಾಡ್ತೀರಾ. ಜಸ್ಟ್ ಲೈಕ್ ಎ ಹೈ ಜೂಡ್, ಹೌ ಆರ್ ಯು, ಗುಡ್ ಮಾರ್ನಿಂಗ್ ಅಂತ ಹೇಳ್ತೀರಾ. ವೆರಾಸ್ ನಿಮ್ಮ ಮ್ಯಾನೇಜರ್ಗೆ ಹೇಳ್ಬೇಕಂದ್ರೆ ಗುಡ್ ಮಾರ್ನಿಂಗ್ ಸರ್ ಆರ್ ಗುಡ್ ಮಾರ್ನಿಂಗ್ ಬಾಸ್ ಅಂತ ಈ ಥರ ಕರೀತೀರಾ. ಸೊ ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಇನ್ಫಾರ್ಮಲಲ್ಲಿ ಡಿಪೆಂಡ್ಸ್ ಆನ್ ಯುವರ್ ಹೌ ಇಂಟೆನ್ಸ್ ನೀವು ಯಾವ ಥರ ಇದ್ದೀರಾ, ಅದ್ರ ಬೇಸಿಸ್ ಮೇಲೆ ಏನು ಮಾಡ್ತೀರಾ ಅಂದರೆ ನೀವು ವರ್ಡ್ಸ್ನ ಯೂಸ್ ಮಾಡ್ತೀರಾ. ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಕಮ್ಯುನಿಕೇಷನ್. ಇಲ್ಲಿ ಆರ್ಡರ್ಲಿ ಫ್ಲೋ ಆಫ್ ಇನ್ಫಾರ್ಮೇಷನ್ ಇರುತ್ತೆ. ಒಂದು ಪ್ರಾಪರ್ ಚಾನಲಲ್ಲಿ ಮೆಸೇಜ್ನ ಪಾಸ್ ಮಾಡ್ತಾರೆ. ಐಡೆಂಟಿಫೈಡ್ ಸೋರ್ಸ್ ಇರ್ತದೆ, ಯಾವ ಸೋರ್ಸಿಂದ ಕಳಿಸ್ತಾ ಇದೆ, ಯಾವ ಸೋರ್ಸಿಂದ ಬರ್ತಿದೆ ಅಂತ ವಿ ವಿಲ್ ಬಿ ನೋಯಿಂಗ್. ದೆರ್ ವಿಲ್ ಬಿ ಕಂಟ್ರೋಲ್ ಇನ್ ದ ಕಮ್ಯುನಿಕೇಷನ್, ಆನ್ಸರಬಿಲಿಟಿ ಫಾರ್ ಆ್ಯಕ್ಷನ್ಸ್, ಜಸ್ಟಿಫಿಕೇಷನ್ ಆಫ್ ಅಥಾರಿಟಿ, ಅಥೆನ್ಸಿಟಿ ಇನ್ಫಾರ್ಮೇಷನ್. ಕಾಲೇಜಲ್ಲಿ ಮಂಗಳವಾರ ರಜಾ ಅಂತ ಹುಡುಗರು ಮಾತಾಡಿದ್ರೆ ದಟ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ವೆರಾಸ್ ಒಂದು ಮೆಮೊ ಬಂದರೆ
ಅದು ಅಥೆಂಟಿಕ್ ಆಗಿದೆ, ಪ್ರಿನ್ಸಿಪಲ್ ಅದು ಸೀಲು ಸೈನ್ ಹಾಕಿ ಒಂದು ಕಳಿಸಿದ್ದಾರೆ ಅಂತಂದರೆ ಅಲ್ಲಿ ಎಕ್ಸಾಕ್ಟ್ ಇನ್ಫಾರ್ಮೇಷನ್, ಜಸ್ಟಿಫಿಕೇಷನ್ ಆಫ್ ಅಥಾರಿಟಿ ಇರುತ್ತೆ, ಅಥೆನ್ಸಿಟಿ ಇರುತ್ತೆ, ಆನ್ಸರಬಿಲಿಟಿ ಆಫ್ ಫಾರ್ ಆ್ಯಕ್ಷನ್ಸ್. ನಾವು ಹೋಗಿ ಕೇಳರು, ಪ್ರಶ್ನೆ ಮಾಡಿದ್ರು ಅವರು ನಮಗೆ ಯಾಕೆ ರಜಾ ಕೊಟ್ಟಿದ್ದಾರೆ, ಏನಕ್ಕೆ ಕೊಟ್ಟಿದ್ದಾರೆ ಅಂತ ಗ್ಯಾರಂಟಿ ಇರುತ್ತೆ. ಅಡ್ವಾಂಟೇಜಸ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಷನ್, ಇದರಿಂದನೂ ಅಡ್ವಾಂಟೇಜಸ್ ಇದೆ. ಏನಪ್ಪ ಅಂದರೆ ಸೋಷಿಯಲ್ ರಿಲೇಷನ್ಶಿಪ್ಸ್ ಬೆಳೀತದೆ. ನೀವು ಒಂದು ಕಂಪ್ನಿಗೆ ಹೋದಾಗ ಹೊಸ ಫ್ರೆಂಡ್ಸ್ ಆಗ್ತಾರೆ. ಆ ಫ್ರೆಂಡ್ಸಿಂದ ಏನಾಗ್ತದೆ ಅಂತಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ಕಂಫರ್ಟ್ನೆಸ್ ಬರುತ್ತೆ. ಅಲ್ಲಿರೋಂಥ ಲೈಕ್ ಮೈಂಡೆಡ್ ಪೀಪಲ್ ಜೊತೆ, ನಿಮಗೆ ಇಷ್ಟ ಆಗೋಂಥ ಜನ ಜೊತೆ ಮಾತಾಡಿದಾಗ ನಿಮಗೆ ಯಾವಾಗ ಕಂಫರ್ಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ, ಯು ವಿಲ್ ಮೂವ್ ಟುವರ್ಡ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಅಗೇನ್ ನೀಡ್ ಸ್ಯಾಟಿಸ್ಫ್ಯಾಕ್ಷನ್. ಸ್ಪೀಡ್, ನಿಮಗೆಲ್ಲ ಗೊತ್ತೇ ಇದೆ, ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಿ ತುಂಬ ಬೇಗ ಮೆಸೇಜ್ ಪಾಸ್ ಆಗುತ್ತೆ. ಇದು ವರ್ಡ್ ಆಫ್ ಮೌತ್ ಅಂತೀವಿ, ಒಬ್ಬರಿಂದ ಪಾಸಾಗಿ ಏನಾಗ್ತದೆ ಅಂತಂದರೆ ಮೆಸೇಜ್ನ ಪಾಸ್ ಆಗುತ್ತೆ. ಭಾಳ ಸ್ಪೀಡು. ಫೀಡ್ಬ್ಯಾಕು ಇರುತ್ತೆ ಇದರಲ್ಲಿ, ಯಾರು ಹೇಳಿದ್ರು, ಏನು ಹೇಳಿದ್ರು ಅಂತ. ಇಟ್ಸ್ ಆ್ಯಂಡ್ ಹ್ಯಾವಿಂಗ್ ಬೆಟರ್ ಹ್ಯೂಮನ್ ರಿಲೇಷನ್ಶಿಪ್ಸು ಏನಾಗ್ತದೆ ಅಂತಂದರೆ ಬೆಳೀತಾ ಹೋಗುತ್ತೆ ಇದರಿಂದ. ಕ್ಯಾಬಲ್ಲಿ ಕೂತ್ಕೊತೀರಾ, 3 ಫ್ರೆಂಡ್ಸ್ ಆಗ್ತಾರೆ, ಇನ್ನೊಂದು ಕ್ಯಾಬ್ ಬರುತ್ತೆ, 3 ಫ್ರೆಂಡ್ಸ್ ಆಗ್ತಾರೆ. ಟೀಗೆ ಹೋಗ್ತೀರಾ, ಅಲ್ಲೊಂದು 4 ಜನ ಫ್ರೆಂಡ್ಸ್ ಆಗ್ತಾರೆ. ಇದು ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಿ ನಿಮ್ಮ ಸೋಷಿಯಲ್ ನೆಟ್ವರ್ಕು, ಹ್ಯೂಮನ್ ರಿಲೇಷನ್ಶಿಪ್ ಏನಾಗ್ತದೆ ಅಂತ ಬೆಳೀತಾ ಹೋಗುತ್ತೆ. ಅದೇ ಥರ ಡಿಸ್ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಕಮ್ಯುನಿಕೇಷನ್ ಏನಪ್ಪ ಅಂತಂದರೆ ಟೈಮ್ ಕನ್ಸ್ಯೂಮಿಂಗ್. ಬೇಸಿಕ್ಲಿ ಒಂದು ಕಮ್ಯುನಿಕೇಷನ್, ಒಂದು ಮೆಸೇಜ್, ಒಂದು ಮೀಟಿಂಗ್ ಪಾಸ್ ಆಗಿ ನಮ್ಗೆ ಬರೋಷ್ಟರಲ್ಲಿ ಎಷ್ಟೋ ಸರಿ ಏನಾಗ್ತದೆ ಅಂತಂದರೆ ಒಂದು 2 days 3 days ಆಗುತ್ತೆ. ಎಷ್ಟೋ ಸರಿ ಬ್ಯೂರೋಕ್ರೆಟಿಕಲ್ಲಿ ಏನಾಗ್ತಿದೆ ಅಂತಂದರೆ ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಆಗಿ ಭಾಳಷ್ಟು ಪ್ರಾಬ್ಲಮ್ಗಳು ಆಗಿದೆ. ಲ್ಯಾಕ್ ಆಫ್ ಪರ್ಸ್ನಲ್ ಟಚ್, ಇಲ್ಲಿ ಯಾವುದೇ ಒಂದು ಪರ್ಸ್ನಲ್ ಟಚ್ ಅನ್ನೋದು ಇರೋಲ್ಲ. ಡೈರೆಕ್ಟಾಗಿ ದೇ ವಿಲ್ ಗಿವ್ ದ ಕಮ್ಯುನಿಕೇಷನ್. ಡಿಸ್ಟಾರೇಷನ್ ಆ್ಯಂಡ್ ಎಕ್ಸ್ಪೆನ್ಸಿವ್, ಇಟ್ ಈಸ್ ಎ ವೆರಿ ಎಕ್ಸ್ಪೆನ್ಸಿವ್ ಟೈಪ್ ಆಫ್ ಕಮ್ಯುನಿಕೇಷನ್. ಡಿಸ್ಅಡ್ವಾಂಟೇಜಸ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಷನ್, ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್. ಯಾರು ಹೇಳ್ತಿದ್ದಾರೆ ಅವ್ರು ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಲ್ಲ. ಏನು ಹೇಳ್ತಾರೆ ಅಂದರೆ, ನನಗೇನೋ ಒಂದು ವಿಚಾರ ಗೊತ್ತಿದೆ, ನಾನು ನಿಮ್ಮ ಹತ್ರ ಹೇಳ್ತೀನಿ, ಬಟ್ ನನಗೆ ಅಷ್ಟೇ ಗೊತ್ತಿರೋದು ಅಂತಾರೆ, ಪೂರ್ತಿ ಹೇಳಲ್ಲ ಅವ್ರು. ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತಾರೆ ಆಫೀಸಲ್ಲಿ. ಡಿಸ್ಟರ್ಬೆನ್ಸ್ ಇರುತ್ತೆ, ಅಥೆನ್ಸಿಟಿ ಇರಲ್ಲ, ಅನ್ರಿಲಯಬಿಲಿಟಿ. ವಿ ಕಾಂಟ್ ಅಶ್ಯೂರ್ ದಟ್ ದ ನ್ಯೂಸ್ ಈಸ್ ಎಕ್ಸಾಕ್ಟ್ಲಿ ಟ್ರೂ. ಆದರೂ ಆಗ್ಬೋದು, ಇಲ್ಲಾಂದ್ರಿಲ್ಲ. ಪ್ರಾಬಬಿಲಿಟಿ, ಲ್ಯಾಕ್ ಆಫ್ ಅಥೆನ್ಸಿಟಿ, ಅಗೇನ್ ದ ಸೇಮ್ ಥಿಂಗ್. ಪ್ರಾಬ್ಲಮ್ ಇನ್ ಫಿಕ್ಸಿಂಗ್ ದ ರೆಸ್ಪಾನ್ಸಿಬಿಲಿಟಿ. ನಾಳೆ ನಾನು ಬರಲ್ಲ ಅಂತ ಹೇಳಿದೆ, ಬಟ್ ಯಾರಿಗೆ ಹೇಳಿದೆ, ಯಾರಿಂದ ಬಂತು, ಏನು ಬಂತು, ಯಾರಿಗೂ ಗೊತ್ತಾಗಲ್ಲ. ರೆಸ್ಪಾನ್ಸಿಬಿಲಿಟಿಲಿ ಯಾರೂ ತೊಗೊಳಲ್ಲ ಕಮ್ಯುನಿಕೇಷನ್ ಪಾಸ್ ಆದಾಗ. ನಾನು ಹೇಳಿಲ್ಲ ಅಂದ್ಬಿಡ್ತಾರೆ ಎಷ್ಟೋ ಸರಿ ಹೇಳಿದ್ದಾರೆ, ಬಟ್ ದ ಎಂಪ್ಲಾಯೀಸ್ ಐ ಹ್ಯಾವ್ ನಾಟ್ ಟೋಲ್ಡ್. ಸೊ ದ ಕನ್ಕ್ಲೂಷನ್ ಈಸ್, ನೀವು ಆಫೀಸ್ ಸೇರಿದ ಮೇಲೆ ಕಮ್ಯುನಿಕೇಷನ್ ಅಂತ ಮಾಡಿದ ಮೇಲೆ 2 types ಬರುತ್ತೆ. ಒಂದು ಫಾರ್ಮಲ್, ಇನ್ಫಾರ್ಮಲ್. ಆ ಫಾರ್ಮಲ್ ಅಂದರೆ ಬೇಸಿಕ್ಲಿ ಒಂದು ಸ್ಟ್ರಕ್ಚರ್ಡು, ಒಂದು ಡಿಸೈನ್ಡು, ಒಂದು ವೇಯಲ್ಲಿ ಏನು ಕಮ್ಯುನಿಕೇಟ್ ಆಗ್ತದೆ ಎಂಪ್ಲಾಯೀಸಿಗೆ, ದಟ್ ಈಸ್ ಎ ಫಾರ್ಮಲ್. ಆ್ಯಂಡ್ ಇನ್ಫಾರ್ಮಲಲ್ಲಿ ಅಂತಂದರೆ ನೀವು ಕಮ್ಯುನಿಕೇಟ್ ಮಾಡ್ಕೊಳೋದು ಇನ್ಫಾರ್ಮಲ್ ವೇಯಲ್ಲಿ, ಇನ್ಫಾರ್ಮಲ್ ಗ್ರೂಪ್ಸಲ್ಲಿ, ಇನ್ಫಾರ್ಮಲ್ ನಿಮ್ಮ ಫ್ರೆಂಡ್ಸ್ ಜೊತೆ ಏನು ಕನ್ಕ್ಲೂಷನ್ ಮಾಡ್ಕೊತೀರಾ, ನೀವೇನು ಡಿಸ್ಕಷನ್ ಮಾಡ್ಕೊತೀರಾ, ದಟ್ ಈಸ್ ಬೇಸಿಕಲಿ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಹೋಪ್ ಗೈಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಪಿಂಗ್ ಮೀ. ಓಕೆ, ಥ್ಯಾಂಕ್ ಯು ಗೈಸ್.